ಏ ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಶೂಟಿಂಗ್ಗೆ ನಮಸ್ಕಾರ ಗೆಳೆಯರ, ಬದುಕಿನ ಬುತ್ತಿಗೆ ನಿಮ್ಗೆ ಎಂದಿನಂತೆ ಸ್ವಾಗತ. ನಾವು ಬೆಂಗಳೂರಿಗೆ ಬಂದಾಗ ಅದರಾಗೂ ಮೆಜೆಸ್ಟಿಕ್ಕಿಗೆ ಬಂದು ಬೆಳಗ್ಗೆ ಇಳಿತೀವಿ. ಒಂದು ಸಮಸ್ಯೆ ಅಲ್ಲಿಂದನೇ ಶುರುವಾಗತ್ತೆ ನೋಡ್ರಿ. ಊಟ ಎಲ್ಲಿ ಮಾಡೋದಪ್ಪ ಇವತ್ತು ಅಂಥೇಳಿ, ಯಾಕಂದ್ರೆ ಮನೆ ಬಿಟ್ಟು ಬಂದುಬಿಟ್ಟಿರ್ತೀವಿ. ರೊಟ್ಟಿ ಪಲ್ಯ ನೆನಪು ಆಗ್ತಿರುತ್ತಾ, ಬಟ್ ಎಲ್ಲಿ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಇರೋ ಒಂದಿಷ್ಟು ಹೋಟೆಲ್ ಗದಿ ಕಾಸ್ಟ್ಲಿ ಅದಾವು, ಹಂಗಾಗಿ ಊಟ ಮಾಡೋದು ಎಲ್ಲಪ್ಪ ಅನ್ನೋ ಸಮಸ್ಯೆ ಬರುತ್ತಾ. ಗೆಳೆಯರ, ಇನ್ನು ಮುಂದೆ ಅಂಥದ್ದು ಬೇಡ, ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಶ್ರೀ ಬಸವೇಶ್ವರ ಖಾನಾವಳಿ ಅಂತ ಒಂದು ಹೋಟೆಲ್ ಪರಿಚಯ ಮಾಡ್ಸಕತ್ತೀನಿ ಇವತ್ತು ನಿಮ್ಗೆ. ಇದು ಮೆಜೆಸ್ಟಿಕ್ಕಿಗೆ ಮೊದಲು ರೊಟ್ಟಿ ಊಟ ತಂದವ್ರಿ ಇವರು, ಆಮೇಲೆ ಉಳಿದಿದ್ವು ಎಲ್ಲವೂ ಆಗ್ಯವು. ಹಾಗಾಗಿ ಇದು ಮೂಲ ಮೆಜೆಸ್ಟಿಕ್ಕಿಗೆ ಹಳೆ ಹೋಟೆಲ್, ಅಗದಿ ಹಳೆ ಹೋಟೆಲ್, 15 ವರ್ಷದಿಂದ ಆಗಿದ್ದು. ಅವರು ಆ ಕನಸು ಇಟ್ಕೊಂಡ ಒಂದು ಹೋಟೆಲ್ ಮಾಡಿದರು. ಉತ್ತರ ಕರ್ನಾಟಕದವ್ರು ಬಂದವರಿಗೆ ಒಂದು ಒಳ್ಳೆ ರೊಟ್ಟಿ ಊಟ ಸಿಗಲಿ ಅಂಥೇಳಿ. ಬರ್ರಿ ಖಾನಾವಳಿ ಪರಿಚಯ ಮಾಡಿಸ್ತೀನಿ ನಿಮ್ಗೆ. ಊಟ ಹೆಂಗೈತೆ ಅಂತ ಹೇಳ್ತೀನಿ, ಮಂದಿನ ಮಾತಾಡಿಸ್ತೀನಿ. ಅಲ್ಲಿವರೆಗೆ ಜೊತೆಗಿರ್ರಿ. ಬರ್ರಿ ಪೂರ್ಣ ಕತೆ ಕೇಳೋಣ. ನಿಮ್ಮ ಹೆಸರು? ಪಾರ್ವತಿ. ಯಜಮಾನ್ರ ಹೆಸರು? ಪರಮೇಶ್ವರ. ಪರಮೇಶ್ವರ. ಪಾರ್ವತಿ ಪರಮೇಶ್ವರ. ಎಷ್ಟು ವರ್ಷ ಆತ್ರಿ ಇಲ್ಲಿ ಬಂದ? 4 ವರ್ಷ ಆಯ್ತು. 4 ವರ್ಷ ಆತ. ಯಾವ ನಿಮ್ಮ ಮೂಲ? ನಾಗಲಾಪುರ, ನಾಗಲಾಪುರ. ಬಳ್ಳಾರಿ ಡಿಸ್ಟಿಕ್. ಮಕ್ಕಳು ಎಷ್ಟು ಜನ ನಿಮಗೆ? ಇಬ್ರು ಗಂಡು ಮಕ್ಕಳು. ಇಬ್ಬರು ಗಂಡು ಮಕ್ಕಳು. ಎಲ್ಲದಾರ? ಅಲ್ಲಿ ನಮ್ಮ ಅತ್ತೆ ಮಾವ ಇದ್ದಾರ ಊರಲ್ಲಿ, ಅಲ್ಲಿ ಬಿಟ್ಟು. ಓದ್ತಾರ. ಇಲ್ಲ, ರೂಮ್ ಕೊಟ್ರ ಸಾರ್ನರು. ಇಲ್ಲಿ ಖುಷಿಯಾಗಿದ್ದೀವಿ. ಏನು ಕೆಲಸ? ಹುಡುಗರು ಇದೆ ಓದ್ಸಕ್ಕಂತ ಬಂದ್ವಿ. ಅವು ಕಾರ್ಮೆಂಟ್ಗೆ ಹಾಕಿವಿ ಈಗ. ಇಂಗ್ಲೀಷ್ ಮೀಡಿಯಮ್. ನಾನು 8ನೇ ಕ್ಲಾಸೇ ಓದಿದ್ದು. ಹುಡುಗರು ಇಂಗ್ಲಿಷ್ ಮೀಡಿಯಂ ಓದ್ಲಿ ಅಂತ ಆಸೆ ನಿಂಗೆ? ಲಾಲೋರ್ ಹೊಡ್ತಿದ್ವಿ, ಇನ್ನೂ ಫುಲ್ಲು ರೆಸ್ಸೋದಿತ್ತು.
ಒಬ್ರು ಬೇಯ್ಸಕ್ಕೊಬ್ರು ಇಟ್ಟು ಕಲ್ಸಕ 3 ಹೊಡಿತಿದ್ವಿ. ಅಂತ ಪರಿ ಫುಲ್ಲು ರೆಸ್ಸು ಎಲ್ಲ ತುಂಬ್ಕೊಂಬಿಡ್ತತ್ತು. ಆತು ನನಗೆ ಹಂಗೆ ಸ್ಟಾರ್ಟಿಂಗ್ ಇವಾಗ ಒಬ್ಬಕ್ಕೆ ಹೊಡೆಯಂಗ ಅದೀನಿ. ಅಂತ ಪರಿ ನೀಟಾಗಿ ಬರ್ತಾವ, ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾವ ಅಂತ ಹಂಗೆ ಅನಿಸ್ಬಿಟ್ಟತಿ ಈಗ. ಕೆಲಸ ಮಾಡಕ್ಕಂತಾನೆ ಬಂದರೆ ಬರೀ ಕೆಲಸ ಮಾಡ್ತೀವಿ ಸರ್, ಕಲಿಬೇಕಂತ ಬಂದರೆ ಕಲಿತೀವಿ ಸರ್. ಸೂಪರ್, ಒಳ್ಳೆ ಮಾತು ಹೇಳಿದೆ. ಹಾಂ, ನೀನು ಕಲಿಬೇಕಂತ ಬಂದಿದೆಯಾ ಅಲ್ವಾ? ಹಾಂ, ಎಲ್ಲದೂ ತಿಳ್ಕೊಂಡಿದೀಯಾ ಹೋಟೆಲ್ ಬಗ್ಗೆ ಅಲ್ವಾ? ಕಲಿಸ್ಕೊಟ್ಟಾರ ಸರ್ ಇಲ್ಲಿ. ಅವ್ರು ಹೆಂಗೆ ಮಾಡ್ತಾರ, ಅವರು ಜನತ್ತಾಗ ಹೆಂಗೆ ಮಾತಾಡ್ತಾರ, ಕಸ್ಟಮರ್ತಾಗ ಹೆಂಗಿರ್ತಾರ, ಅದೆಲ್ಲ ತಿಳ್ಕೊಂಡಿನಿ ಸರ್. ಹೆಂಗಿರ್ಬೇಕು, ಯಾಕೆ ಬೆಂಗಳೂರಿಗೆ ಫಸ್ಟಿಗೆ ಬಂದಿಲ್ಲ, ಏನು ಅನ್ನಿಸ್ತು? ಇವತ್ತೇನು ಅನ್ನಿಸ್ತಾ ಇದೆ ಸರ್? ಅವಾಗ ಭಯ ಇತ್ತು ಸರ್, ಇವಾಗ ಭಯ ಗಿಯ ಏನಿಲ್ಲ ಸರ್. ಹಾಂ, ಅವಾಗ ಪರಿಚಯ ಇದ್ದಿಲ್ಲ ಸರ್, ಇವಾಗ ಎಲ್ಲರೂ ಪರಿಚಯ ಇದ್ದಾರೆ. ಹಾಂ, ಎಲ್ಲಾದರೂ ಮಾತಾಡ್ತಾರೆ. ಮೊದಲಿಗೆ ಬೆಂಗಳೂರು ಅಂದರೆ ಹಿಂಗ ಏನು ಹೊರಗೆ ಹೋದ್ರೆ ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತ ಇತ್ತು. ಇವಾಗ ಏನು ಭಯ ಇಲ್ಲ ಸರ್, ಅಣ್ಣಾರದಾರ ನಮ್ಮ ಜೊತೆಗೆ, ಏನು ಭಯ ಇಲ್ಲ ಸರ್. ಹೆಂಗಿದನ್ನ ಮೆಜೆಸ್ಟಿಕ್ಕಿಗೆ ಹೋಟೆಲ್ ತೊಗೊಂಬಂದ್ರೆ ನೀವು? ಯಾಕೆ ಅನ್ನಿಸ್ತು ಇಲ್ಲಿ ಮಾಡ್ಬೇಕಂತ? ಸರ್, ಆ್ಯಕ್ಚುಲಿ ನಾವು ಬೆಂಗಳೂರು ಬಂದಾಗೆ ಹಾಂ, ನಮಗೆ ಯಾಕೆ ನಾವು ಉತ್ತರ ಕನ್ನಡದ್ದು, ನಮಗೆ ಸ್ವಲ್ಪ ನಮ್ಮದು ಟೇಸ್ಟಿದೆ, ಸ್ವಲ್ಪ ಸ್ಪೈಸಿ ಅವೆಲ್ಲ ಜಾಸ್ತಿ ಇರಬೇಕು. ಇಲ್ಲಿ ಊಟಗಳು ನಮಗೆ ಸೆಟ್ ಆಗ್ತಿರಲಿಲ್ಲ. ನೋಡಿದ್ರೆ ಎಲ್ಲೂ ಭಾಳ ಅಪರೂಪ ಇತ್ತು. ಇಲ್ಲ ಇದ್ರೂ ಎಲ್ಲೋ ಒಂದಿತ್ತು, ಅದು ನಮ್ಮ ಮಧ್ಯಮ ವರ್ಗದವರಿಗೆ ಅದು ಸಿಗ್ತಾ ಇರಲಿಲ್ಲ, ಆ ರೇಟಲ್ಲಿ ಸಿಗ್ತಾ ಇರಲಿಲ್ಲ. ಅದು ನೋಡಿ ಯೋಚನೆ ಮಾಡಿ ಒಂದು ಮಾಡಬೇಕಂತ ಒಂದು ಆಸೆ ಇತ್ತು. ಆ ಸಂದರ್ಭ ಮಾಡಿದ್ವಿ ನಾವು. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ಊಟ ಕೊಡೋಕ್ಕೆ ಆವಾಗ ಮೊದಲು ಶುರುವಾದಾಗ ಎಷ್ಟಿತ್ತು ಸರ್ ರೇಟ್? ಸರ್, ನಮ್ಮದು 40 ರೂಪಾಯಿಂದ ಸ್ಟಾರ್ಟ್ ಆಯ್ತು ಸರ್. 40 ರೂಪಾಯಿ. 40 ರೂಪಾಯಿ, ಆಮೇಲೆ 40, 50. ಈಗಂತೂ ಎಲ್ಲ ಗಂಗಂಗೆ ಹೋಗ್ತದೆ. ಇದು ಇವತ್ತಿನ ಲೈಫ್ ಸ್ಟೈಲ್ ಭಾಳ ಕಾಸ್ಟ್ಲಿ ಆಗ್ತಾಯಿದೆ. ಹೋಟೆಲ್ ನಡೆಸೋದೇ ಕಷ್ಟ ಇದೆ ಇವತ್ತಿನ. ಸುಮಾರು ಉತ್ತರ ಕರ್ನಾಟಕದ ಹೋಟೆಲ್ಲೇ ಬಂದ್ಬಿಟ್ಟು ಕಾಂಪಿಟೇಷನ್ಗೆ, ಅದನ್ನ ಹೆಂಗೆ ನಿಭಾಯಿಸ್ತೀರಿ? ಇಲ್ಲ, ಬಂದಿದ್ದಾರೆ ಅಂದರೆ ನಮ್ಮದೇ ಆದ ಒಂದು ಇದು ಟ್ರೆಂಡ್ ಇದೆ. ಬರ್ತದೆ ಜನರು, ಆ ಹೆಸರು ಕೇಳ್ಕೊಂಡೇ ಬರ್ತಿದ್ದಾರೆ. ಆಮೇಲೆ ಜೊತೆಗೆ ಇದೆ ಹೆಸರಿದೆ. ಚೆನ್ನಾಗಿದೆ ಹುಡ್ಕೊಂಡು ಬಂದಿವಿ ಸರ್. ಚೆನ್ನಾಗಿರ್ತದೆ ಅಂತ, ಊಟ ಚೆನ್ನಾಗಿದೆ ಅಂತ ಇರ್ತಾ ಅಂತ ಹೇಳಿದ್ರು, ಅದಕ್ಕೆ ಹುಡ್ಕೊಂಡು ಬಂದಿವಿ ಸರ್. ಇಲ್ಲಿ ನಾನು 5-6 ವರ್ಷದಿಂದ ಬರ್ತೀನಿ ರೆಗ್ಯುಲರ್ ಆಗಿ. ಇಲ್ಲೇ ಬರ್ತೀನಿ ಊಟ. ಚೆನ್ನಾಗಿರುತ್ತೆ ಊಟ. ನಮ್ಮ ಕಲಬುರಗಿ ಥರನೇ ಇದೆ ಸೇಮ್. ಅದಕ್ಕೆ ಇಲ್ಲೇ ಹುಡ್ಕೊಂಡು ಬಂದು ಊಟ ಮಾಡೋದು. ನಮಗೆ ಮನೆಯಲ್ಲಿ ಮಾಡಿದಂಗೆ ಅನಿಸುತ್ತೆ. ನಾವು ಅದಕ್ಕೋಸ್ಕರ ನಾವು ಯಾವಾಗಲೂ ಇಲ್ಲೇ ಬರೋದು. ಸ್ವಲ್ಪ ಖಾರ ಆಗಿರೋ ನಮ್ಮ ಉತ್ತರ ಕರ್ನಾಟಕದ್ದು ಪಲ್ಯಗಿಲ್ಲ ಸರಿ ಇರ್ತಂತ ಬರ್ತೇವೆ ಅವಾಗ ನಾವು. ಹಾಂ 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 ಪರವಾಗಿಲ್ಲ, ಊಟ ಚೆನ್ನಾಗಿದೆ, ಬರ್ಬೋದು. ಮೆಂತ್ಯ ಸೊಪ್ಪು ಚೆನ್ನಾಗಿದೆ. ಆಮೇಲೆ ನಮ್ಮದು ಸೌತೆಕಾಯಿ, ಆಮೇಲೆ ಇದು ಈಗಿನ ಪುಂಡಿ ಪಲ್ಯ, ಅಗಸಿಗೆ ಚಟ್ನಿ, ಗುರಳ್ ಚಟ್ನಿ, ಒಳ್ಳೆ ಹೋಟ್ಲಿದೆ. ನಾವು ಹುಡ್ಕೊಂಡು ಬರ್ತೇವೆ ಯಾವಾಗಲೂ. ನಮಸ್ಕಾರ, ಬಾಬಣ್ಣ ಅಂತ. ಹಾವೇರಿ ನಮ್ಮದು. ಹಾವೇರಿ, ಹೌದು, ಹಾವೇರಿಯಿಂದ ಬಂದಿದ್ದೇವೆ ಬೆಂಗಳೂರಲ್ಲಿ. ಇದು ಬಸವೇಶ್ವರ ಖಾನಾವಳಿಗೆ ಊಟಕ್ಕೆ ಬಂದಿದ್ವಿ. ಈಗ ಬೇರೆ ಖಾನಾವಳಿಯಲ್ಲೆಲ್ಲ ಊಟ ಇದೆ, ನಮ್ಮ ಕಡೆ ರೊಟ್ಟಿ ಊಟ ನಾವು ಊಟ ಮಾಡೋದು. ಅಲ್ಲೆಲ್ಲ 250-300 ರೂಪಾಯಿಗೆ ಊಟ ಕೊಡ್ತಾರೆ. ಅದು ಹೆವಿ ಊಟ ಅನಿಸುತ್ತೆ, ಅದು ತಿನ್ನೋಕ್ಕೂ ಹೋಗಲ್ಲ ಅದನ್ನು. ಇಲ್ಲಿ ನಮ್ಮ ಕಡೆ ಮಾಡಿದಾಗೆ ಮಾಡ್ತಾರೆ, ಚೆನ್ನಾಗಿರುತ್ತೆ ಊಟ. ಆಮೇಲೆ ರೇಟು ರೀಸನೇಬಲ್. ಇಲ್ಲೇ ರಾಮಕೃಷ್ಣ ಲಾಜ್ ಹತ್ರ ಬಂದರೆ ಈ ಹೋಟೆಲ್ ಸಿಗುತ್ತೆ, ಬಸವೇಶ್ವರ ಖಾನಾವಳಿ ಅಂತ. ಊಟ ಎಲ್ಲ ಚೆನ್ನಾಗಿರುತ್ತೆ.
ಸರ್ ಶಿವಪ್ರಕಾಶ್ ಅಂತ. ಶಿವಪ್ರಕಾಶ್ ಸರ್, ನೀವೇ ಹೋಟ್ಲ್ ಶುರು ಮಾಡಿದ್ರಲ್ಲ? ಹಾಂ ನಮ್ಮ ತಂದೆ ಸರ್, ನಮ್ಮ ತಂದೆಯವರು. ನಿಮ್ಮ ತಂದೆಯವರು? ಹಾಂ ಸರ್. ಯಾವಾಗ ಶುರು ಮಾಡಿದ್ರು? 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು. 10 ವರ್ಷ ಆಯ್ತು. ಸ್ಟಾರ್ಟಿಂಗ್ ಹೋಟ್ಲ್ ಇರಲಿಲ್ಲ ಅಷ್ಟೊಂದು. ನಾವು ಹೋಟ್ಲ್ ಮಾಡಿದೆ ಫಸ್ಟ್. ಇದೇ ಫಸ್ಟ್ ಹೋಟ್ಲು ಸರ್. ಇದೇ ಫಸ್ಟ್? ಹಾಂ ಇದೇ ಫಸ್ಟ್ ಹೋಟ್ಲು. ನಿಮ್ಮ ಹೋಟ್ಲು ಬೆಂಗಳೂರಿಗೆ ಮಾಡಿದಾಗ? ಹಾಂ ಬೆಂಗಳೂರು ಅಲ್ಲ, ಈಗ ಮೆಜೆಸ್ಟಿಕ್ಗೆ. ಮೆಜೆಸ್ಟಿಕ್ಕಲ್ಲಿ ನಿಮ್ಮದೇ ಫಸ್ಟ್? ಹಾಂ ಫಸ್ಟ್ ಸರ್. ನಾವು ಮಾಡಿ 10 ವರ್ಷ 11 ವರ್ಷ ಆಯಿತು. ಇನ್ನು ಉಳಿದಿದ್ದ ಹೋಟ್ಲೆಲ್ಲ ಆಮೇಲೆ ಬಂದಿದೆ ಸರ್. ನಿಮ್ಮದೇ ಹಳೇದು? ಹಾಂ ಸರ್ ಹೌದು, ನಮ್ಮದೇ 12 ವರ್ಷ ಆಯ್ತು ಸರ್. ಏನೇನು ನಿಮ್ಮ ಹೋಟ್ಲ್ ಸ್ಪೆಷಲ್? ಜೋಳದ ರೊಟ್ಟಿ ಊಟ ಇರುತ್ತೆ, ಹೋಳಿಗೆ ಊಟ ಅಷ್ಟೇ ಸರ್. ಹೋಳಿಗೆ ಊಟ ಯಾವಾಗ ಕೊಡ್ತೀರಿ? ಸೋಮವಾರ, ಪ್ರತಿ ಸೋಮವಾರ ಭಾನುವಾರ ಕೊಡ್ತೀವಿ, ಅಮಾವಾಸ್ಯೆ ಕೊಡ್ತೀವಿ, ಸೋಮವಾರ ಕೊಡ್ತೀವಿ, ಹಬ್ಬದ ದಿನ ಗಣೇಶ ಹಬ್ಬ ಹೋಳಿಗೆ ಊಟ ಸರ್. ಒಂದು ಊಟಕ್ಕೆ ಏನು ರೇಟ್ ಮಾಡಿ ಸರ್? 80 ರೂಪಾಯಿ ಇರುತ್ತೆ. 80 ರೂಪಾಯಿ ಫುಲ್ ಆಗುತ್ತೆ ಒಬ್ಬರಿಗೆ? ಹಾಂ ಆರಾಮ್ ಸರ್, ಆರಾಮಾಗಿ ಆಗುತ್ತೆ. ಆರಾಮಾಗುತ್ತೆ. ಆಮೇಲೆ ಹೋಳಿಗೆ ತೊಗೊಂಡ್ರೆ ಹೋಳಿಗೆ ಸರ್, ಹೋಳಿಗೆ ಊಟ 110 ಇರುತ್ತೆ. 110 ಹೋಳಿಗೆ ಊಟ. ನೋಡ್ರಪ್ಪ, ಇಲ್ಲಿ ಇದೆ ನೆನೆಸಿ ಮೊಳಕೆ ಒಡಿಸಿ ಮಾಡಿರುವಂಥದ್ದು. ಆಮೇಲೆ ಇದು ಇನ್ನೊಂದು ಏನಪ್ಪ ಇದು ಕೋಸು. ಆಮೇಲೆ ಜುಣಕ, ಹಿಟ್ಟಿನ ಪಲ್ಯ ಅಂತೀವಿ, ಜುಣಕ ಅಂತೀರಿ, ಅದನ್ನು ಹಾಕ್ಯಾರ. ಆಮೇಲೆ ರೊಟ್ಟಿ ಐತಿ, ಆಮೇಲೆ ಹೋಳ್ಗೆ, ತುಪ್ಪ, ಆಮೇಲೆ ಮಾಮೂಲು ಶೇಂಗಾ ಪುಡಿ ಅಂತೂ ಇದ್ದೇ ಇರಬೇಕು, ಅದು ಐತ್ರಿ. ಇದನ್ನು ಊಟ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನು ಹೇಳಕ್ಕೆ ಬಂದೆ ಅಂದರೆ, ಮೆಜೆಸ್ಟಿಕ್ನಾಗ ಇಳಿದವ್ರು ನೀವು ಸೀದಾ ಕಪಾಲಿ ಥಿಯೇಟ್ರ್ ಮುಂದೆ ಸಂಧಿ ಅದಾವ ನೋಡ್ರಿ, ಅಲ್ಲಿ ಹುಡುಕೊಂಡು ಬರ್ರಿ. ಆಮೇಲೆ ದೊಡ್ಡ ಮಾರ್ಕೆಟ್ ಕಾಣ್ತಾವೆ, ಅರಿಬಿ ಪರಿಬಿ ಅವು ಇವು ಫುಟ್ಪಾತ್ ಮೇಲೆ ಮಾರ್ತಿರ್ತಾರೆ. ಆ ಸಂಧ್ಯಾಗ ಒಂಚೂರು ಒಳಗೆ ಬಂದ್ರೆ ಬಸವೇಶ್ವರ ಖಾನಾವಳಿ ಅಂತ ಕಾಣಿಸುತ್ತೆ ನಿಮ್ಗೆ. ಹಳೇ ಹೋಟೆಲ್ಲು ಚನ್ನ ಬಸವೇಶ್ವರ. ಹಾಂ, ಚನ್ನ ಬಸವೇಶ್ವರ ಅಂತ ನೆನ್ಪಿಟ್ಕೊಡ್ರಿ. ಆ ಖಾನಾವಳಿ ಇದು ನಿಮ್ಗೆ ಅಗದಿ ಚೀಪ್ ಆ್ಯಂಡ್ ಬೆಸ್ಟ್ಗೆ, ಮೆಜೆಸ್ಟಿಕ್ನಾಗ ಚೀಪ್ ಆ್ಯಂಡ್ ಬೆಸ್ಟ್ಗೆ ಬೆಂಗಳೂರಿಗೆ ಬಂದವ್ರು ಇಲ್ಲಿ ಬರ್ರಿ. ಉತ್ತರ ಕರ್ನಾಟಕದವ್ರ ಮಂದಿಗೆ ಮಾಡಕತ್ತೀನಿ ನಾನು ಇದನ್ನು ವಿಡಿಯೋನ. ಗೊತ್ತಾಗಲಿ ಇಲ್ಲ ಅಂದರೆ ಏನಾಗುತ್ತಾ, ಎಲ್ಲರ ಹೋಗಿ ಕುಂತ್ಕೊಂಡ್ರೆ ನಿಮ್ಗೆ 200 ರೂಪಾಯಿ ಮೇಲೆ 230, 250, 260 ಮಾಡಿಬಿಟ್ರ ವರ್ತ್ ಅಲ್ರಿ ಅವು. ಯಾವ್ದಕ್ಕಂತಂದ್ರೆ ಮನುಷ್ಯ ಊಟ ಮಾಡೋದು ಎಷ್ಟು ಹೇಳ್ರಿ? 2 ರೊಟ್ಟಿ ಒಂಚೂರನಪ್ಪ, ಭಾಳ ಅಂದ್ರೆ ಇನ್ನೊಂದು ರೊಟ್ಟಿ ತಿಂತೀರಿ, ಭಾಳ ಅಂದ್ರೆ ಇನ್ನೊಂದು ತಿಂತೀರಿ. 100 ರೂಪಾಯಿ ಒಳಗಡೆ ಊಟ ಮುಗಿದು ಹೋಗ್ಬಿಡೋಕ್ರಿ. ಮಸ್ತದ. 4-5 ಮಂದಿ ಬಂದಿರ್ತೀವಿ, 400-500 ರೂಪಾಯಿದ ಊಟ ಮುಗಿತಪ್ಪ, ಹೌದಲ್ಲ? ಹಾಗಾಗಿ ಇಲ್ಲಿ ಬರ್ರಿ ಅಂತ ಸಜೆಸ್ಟ್ ಮಾಡ್ತೀನಿ ನಾನು. ಅದಕ್ಕೆ ಈ ವಿಡಿಯೋ ಮಾಡೀನಿ. ಬರ್ರಿ, ಮಸ್ತ್ ಊಟ ಐತಿ, ನಾನು ಊಟ ಮಾಡ್ತೀನಿ. ಆಮೇಲೆ ನೋಡ್ರಿ, ಎಲ್ಲ ಬಿಸಿ ಬಿಸಿದೈತ್ರಿ, ರೊಟ್ಟಿ ಗಿಟ್ಟಿ ಎಲ್ಲ ಮಸ್ತ್ ಮಾಡಗ್ರ. ಆಮೇಲೆ ಮಂದಿನೂ ಚಲೋ ಐತಿದೆ. ಓನರ್ ಮಂದಿ, ಕೆಲಸ ಮಾಡೋ ಹುಡುಗರು ಅಗದಿ ಚಲೋ ಅದಾರ. ಆರಾಮಾಗಿ ನಿಮ್ಮ ಮನೆಯವ್ರು ನೋಡ್ಕೊಂಡಂಗೆ ನೋಡ್ಕೊತಾರ, ಬೀಗರನ್ನ ನೋಡ್ಕೊಂಡಂಗೆ. ಇನ್ನೇನು ಹೇಳ ನಿಮ್ಗೆ? ಹಂಗಾಗಿ ಬಂದಿಲ್ಲಿ ಊಟ ಮಾಡಿರಿ. ಅದ್ರದ್ದು ಅಡ್ರೆಸ್ ಕರೆಕ್ಟಾಗಿ, ಇನ್ನೂ ಕರೆಕ್ಟಾಗಿ ನಾನು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬರಾಕತ್ತೈತಿ ನೋಡ್ರಿ, ತೆರೆ ಮೇಲೆ ಬರಾಕತ್ತೈತಿ. ಬರ್ರಿ ಒಂದ್ಸಲ. ಚನ್ನ ಬಸವೇಶ್ವರ ಖಾನಾವಳಿ ಮೆಜೆಸ್ಟಿಕ್ ನೆನಪಿಟ್ಕೊಳ್ರಿ, ಬರ್ರಿ ಊಟ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಯಥಾ ಪ್ರಕಾರ ಇನ್ನೊಂದು ಕತೆ, ಇನ್ನೊಂದು ಹೋಟ್ಲು, ಇನ್ನೊಂದು ಜನ ಮಾಮೂಲಿ ಇದ್ದೇ ಐತಲ್ಲ, ಬರ್ತೀನಿ. ಆಮೇಲೆ ಅದಕ್ಕಿಂತ ಮೊದಲು ನನ್ನ ಯಥಾ ಪ್ರಕಾರ ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಗೆಳೆಯರ. ಯಾಕಂದರೆ ಇಂಥ ಹೋಟೆಲ್ ಎಲ್ಲರಿಗೂ ಗೊತ್ತಾಗಲಿ, ಅವು ಸಂಧ್ಯಾಗದವು ಅಂತೇಳಿ ಗೊತ್ತೇ ಆಗಲ್ಲ ಅವು. ಹಾಗಾಗಿ ಇಂಥವನ್ನೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಕಥೆನ ಮುಗಿಸ್ತೀನಿ. ಮತ್ತು ನಾಳೆ ಭೇಟಿ ಹಾಕ್ತೀನಿ. ಅಲ್ಲಿವರೆಗೆ ಊಟ ಮಾಡ್ತೀನಿ. ಆ್ಯಕ್ಚುಲಿ ಹೊಟ್ಟೆ ಹಸ್ತಿಲ್ಲ, ಬಟ್ ಆದರೂ ಇಷ್ಟೊಂದು ಇಟ್ಟರೆ ತಿನ್ನೋ ಪ್ರಯತ್ನ ಮಾಡ್ತೀನಿ. ಓಕೆ, ಮತ್ತೆ ನಾಳೆ ಭೇಟಿ ಹಾಕ್ತೀನಿ. ಓಕೆ ಗೆಳೆಯರೇ, ವಿಡಿಯೋಗ್ರಫಿ, ಫೋಟೋಗ್ರಫಿ, ಡಾಕ್ಯುಮೆಂಟ್ರಿ, ಇನ್ಯಾವುದೇ ಕೆಲಸ ಇರಲಿ ದಯವಿಟ್ಟು ನನ್ನ ನೆನಪು ಮಾಡ್ಕೊಳ್ಳಿ. ನನ್ನ ನಂಬರ್ 9448315315 ಅಂತ ಹೇಳ್ತಾ ಸಿಗೋಣ ಗೆಳೆಯರೇ.